ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೇಮ ಕಾವ್ಯ ಮಂಗಳವಾರ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ರಾಮ್ ಮತ್ತು ಪ್ರೇಮ ಇಬ್ಬರೂ ಮೂವಿಗೆ ಹೋಗ್ತಾ ಇರ್ತಾರೆ. ಆಗ ಪ್ರೇಮ ಹೇಳ್ತಿದ್ದಾಳೆ, ರಾಮ್ ನಿಮಗೊಂದು ವಿಷಯ ಗೊತ್ತಾ, ನನಗೆ ಮೊದಲೇ ಗೊತ್ತಿತ್ತು ನೀನು ನನ್ನನ್ನು ತುಂಬ ಇಷ್ಟಪಡ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ರಾಮು ನಗ್ತಾ ಇದ್ದಾನೆ. ನಿಜವಾಗ್ಲೂ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಯಾರು ಹೇಳಿದ್ದು ನಿನಗೆ? ನಾನು ನಿನ್ನ ಪ್ರೀತಿನೇ ಮಾಡ್ತಾ ಇಲ್ಲ, ಸುಮ್ಮನೆ ಹೇಳಿದ್ದು ಅವತ್ತು ನಾನು ಅಂತ ಹೇಳ್ತಾನೆ. ಆಗ ಅವಳು, ನಿಜ ಹೇಳು ರಾಮ್, ಸುಳ್ಳು ಹೇಳ್ಬೇಡ, ನೀನು ನಿಜ ಹೇಳು ಅಂತ ಹೇಳ್ತಾಳೆ. ಆಗ ರಾಮ್ ಹೇಳ್ತಾ ಇದ್ದಾನೆ, ಹೌದು ನಾನು ನಿಜನೇ ಹೇಳ್ತಾ ಇರೋದು. ಅವತ್ತು ನೀನು ಎಲ್ಲರ ಮುಂದೆನೂ ಸತ್ಯ ಹೇಳ್ಬಿಟ್ಟಿದ್ರೆ ಎಲ್ಲರೂ ನೆಮ್ಮದಿನೂ ಹಾಳಾಗ್ತಾಯಿತ್ತು, ಪಾರ್ಟಿ ಹಾಳಾಗ್ತಾಯಿತ್ತು, ಮನೆ ನೆಮ್ಮದಿ ಹಾಳಾಗ್ತಾಯಿತ್ತು. ಆ ಕ್ಷಣಕ್ಕೆ ಬಂದು ನಾನು ಹಿಂಗೆ ಹೇಳಿರಲಿಲ್ಲ ಅಂದಿದ್ರೆ ಎಲ್ಲ ಹಾಳಾಗ್ತಿತ್ತು. ಅದಕ್ಕೆ ಆ ಕ್ಷಣಕ್ಕೆ ನಾನು ಬಂದು ನಿನ್ನಂದರೆ ತುಂಬ ಇಷ್ಟ ಹಂಗೆ ಹಿಂಗೆ ಅಂತ ಹೇಳಿದ್ದು. ಈಗಲೂ ಹೇಳ್ತಾ ಇದ್ದೀನಿ ಕೇಳು, ನಿನ್ನನ್ನು ಜಸ್ಟ್ ಫ್ರೆಂಡ್ ಅಷ್ಟೇ ಅಂತ ಹೇಳ್ತಾನೆ. ಆಗ ಅವಳು, ನನ್ನ ಮೇಲೆ ಯಾವ ಭಾವನೆಯೂ ಇಲ್ವೋ ರಾಮ್, ನಿಜ ಹೇಳು ರಾಮ್ ಅಂತ ಹೇಳ್ತಾಳೆ. ನಿಜವಾಗ್ಲೂ ಕಣೆ ಪ್ರೇಮ, ನಿನ್ನ ಮೇಲೆ ಯಾವ ಭಾವನೆಯೂ ಇಲ್ಲ ನನಗೆ, ನೀನು ಬರೀ ನನಗೆ ಒಂದು ಜಸ್ಟ್ ಗೆಳತಿ ಅಷ್ಟೇ ಕಡೆ, ಯಾವ ಭಾವನೆಯೂ ಇಲ್ಲ ನನಗೆ ಅಂತ ಹೇಳ್ತಾನೆ. ಆಗ ಅವಳು ಕೋಪ ಬಂದ್ಬಿಟ್ಟು, ಹೌದಾ ಸರಿ ಬಿಡು, ನಿಲ್ಲಿಸು ಕಾರು, ಇಲ್ಲೇ ನಿಲ್ಲಿಸು ಅಂತ ಹೇಳ್ತಾಳೆ. ಅವ್ನು ಮಧ್ಯದಾರಿಲ್ಲೇ ಕಾರ್ ನಿಲ್ಲಿಸ್ತಾನೆ. ಆಗ ಅವಳು ಕಾರ್ ಇಳಿದ್ಬಿಟ್ಟು ಹೋಗ್ತಾ ಇರ್ತಾಳೆ. ಇವನು ಕಾರಿಂದ ಆಚೆ ಬಂದು, ಪ್ಲೀಸ್ ಪ್ರೇಮ ಸುಮ್ಮನೆ ಹೇಳ್ದೆ ಬಾ ಪ್ರೇಮ, ಸುಮ್ಮನೆ ಹೇಳ್ದೆ ಬಾ ಪ್ರೇಮ, ನಿನ್ನ ಕೋಪದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿದೆ ಅಷ್ಟೇ, ಬಾ ಕಾರ್ ಹತ್ಕೋ ಅಂತ ಹೇಳ್ತಾರೆ. ಆಗ ಅವಳು, ನಾನು ಬರಲ್ಲ ರಾಮ್, ನನ್ನ ಮೇಲೆ ನಿನ್ಗೆ ಯಾವ ಪ್ರೀತಿನೂ ಇಲ್ಲ ಅಲ್ವಾ, ನಾನು ಬರಲ್ಲ ಬಿಡು, ನನ್ನ ಕಂಡ್ರೆ ನಿನ್ಗೆ ಇಷ್ಟ ಇಲ್ಲ, ಇವಾಗ ಹೇಳಿದ್ದೆ ನೀನು ಸತ್ಯ ಬಿಡು ಅಂತ ಹೇಳ್ತಾಳೆ. ಆಗ ರಾಮ್, ಇಲ್ಲ ಪ್ರೇಮ, ನಿಜವಾಗ್ಲೂ ನಿನ್ನ ಮೇಲೆ ಪ್ರೀತಿ ಇದೆ, ನಿನ್ನ ಕೋಪದಲ್ಲಿ ಚೆನ್ನಾಗಿ ಕಾಣಿಸ್ತೀಯ ಅಂತ ಅಷ್ಟೇ ಹೇಳಿದ್ದು, ಬಾ ಕುತ್ಕೋ ಕಾರಲ್ಲಿ ಹೋಗೋಣ, ಹಂಗೆಲ್ಲ ಮಾಡಬೇಡ ಅಂತ ಹೇಳ್ತಿರ್ತಾನೆ. ಅಲ್ಲಿ ಅವ್ನು ಕಾರ್ನ ಮಧ್ಯೆ ರೋಡಲ್ಲೇ ಹಾಕಿ ಬಂದಿರೋದ್ರಿಂದ ಹಿಂದೆ ಯಾವುದೋ ಟಿ ಗಾಡಿ ಬಂದು ಹಾರನ್ ಮಾಡ್ತಾ ಇರುತ್ತೆ. ಆಗ ಸರಿ ಪ್ರೇಮ, ನೀನು ಇಲ್ಲೇ ನಿಂತ್ಕೊ, ನಾನು ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿ ಕಾರ್ನ ಸೈಡ್ಗೆ ಹಾಕಕ್ಕೆ ಹೋಗಿ ಸೈಡ್ಗೆ ಹಾಕ್ಬಿಟ್ಟು ಬರ್ತಾನೆ. ಅಷ್ಟರಲ್ಲಿ ಪ್ರೇಮ ಅಲ್ಲಿರೋದೇ ಇಲ್ಲ. ಪ್ರೇಮ ಆಗಲೇ ಹೋಗಿ ಅಲ್ಲಿ ಬಚ್ಚಿಕೊಂಡ್ಬಿಟ್ಟಿರ್ತಾಳೆ. ಓಹೋ ಬಾ ಇಷ್ಟು ದಿನ ನೀನು ನನ್ನನ್ನು ಆಟ ಆಡಿಸ್ದೆ ಅಲ್ವಾ, ಇವಾಗ ನೋಡು ನಾನು ನಿನ್ನನ್ನು ಹಿಂಗೆ ಆಟ ಆಡಿಸ್ತೀನಿ, ಇಡೀ ಊರ ಜನದ ಮುಂದೆ ನೀನು ನನ್ನನ್ನು ಇಷ್ಟಪಡ್ತಾ ಇದ್ದೀನಿ, ನೀನಂದರೆ ತುಂಬ ಇಷ್ಟ ಅಂತ ಹೇಳಬೇಕು, ಆ ಥರ ಮಾಡ್ತೀನಿ, ಇಷ್ಟು ದಿನ ನನಗೆ ಪ್ರೀತಿ ಹೇಳ್ಕೊಳ್ದೇ ಕಾಡಿಸ್ದೆ ಅಲ್ವಾ, ನೋಡ್ತಾ ಇರೋ ಅಂತ ಹೇಳಿ ಅವಳು ಮನಸ್ಸಲ್ಲಿ ಅಂದ್ಕೊತಾ ಇದ್ದಾಳೆ. ಮತ್ತೆ ಇಲ್ಲಿ ಮಹಾದೇವ ಶಾಮಿಲಿಗೆ ಬೇಕಾಗಿರೋಂಥ ಐಟಮ್ಸ್ನೆಲ್ಲ ಕಾವ್ಯಂದು ಪ್ರಾಜೆಕ್ಟ್ ಬುಕ್ ತೊಗೊಂಡು ಅದ್ರ ಮೇಲೆ ಬರಿತಾ ಇರ್ತಾನೆ. ಗರಗಸ ಬೇಕು, ಗಮ್ ಬೇಕು, ಅದು ಬೇಕು ಇದು ಬೇಕು ಅಂತೆಲ್ಲ ಬರಿತಾ ಇರ್ತಾನೆ. ಆಗ ಅದನ್ನು ನೋಡೋದಂಥ ಕಾವ್ಯಂಗೆ ಕೋಪ ಬಂದು, ಮಹಾದೇವ, ನೀನು ಶಾಮಿಲಿಗೆ ಬೇಕಾಗಿರೋಂಥ ಐಟಮ್ ಬರೆಯೋಕ್ಕೆ ನಿನ್ಗೆ ಇದೇ ಬುಕ್ ಬೇಕಾ, ನಿನಗೆ ಬುದ್ಧಿ ಇಲ್ವೋ ಸ್ವಲ್ಪನೂ, ಅದು ಬರೀ ಬುಕ್ಕಲ್ಲ ಕಣೋ, ಅದು ನನ್ನ ಪ್ರಾಜೆಕ್ಟು, ನನ್ನ ಜೀವನದ ಕನಸು ಕಣೋ ಅಂತ ಹೇಳ್ತಾಳೆ. ಆಗ ಮಹಾದೇವ, ಯಾವ ಕನಸಮ್ಮಿ, ನೀನೇ ಹೇಳ್ದಲ್ಲ ಇನ್ನು ಮದುವೆ ಆದಮೇಲೆ ಮನೆಗೆ ಟೈಮ್ ಕೊಡಬೇಕು, ಕನಸು ಗಿನ್ಸು ಅವೆಲ್ಲ ಯಾವುದು ಬೇಡ ಅಂತ, ಬೇಡ ಬಿಡು ಇನ್ಯಾಕತ್ತಾಗ ಅದು ವೇಸ್ಟೇ ತಾನೆ, ಬಿಸಾಕದೇ ಅಲ್ವಾ, ಅದಕ್ಕೆ ಬರಿತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಇವಳು ಕೋಪ ಬಂದು, ಮಹಾದೇವ ನೀನೇನು ಹೇಳ್ತಾ ಇದೆಯಾ, ನಾನು ಓದೋದು ನಿಲ್ಲಿಸಿರ್ಬೋದು ಆದರೆ ನಾನು ಅದು ಸ್ಟಾಪೇ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇಲ್ಲ, ನೋಡ್ತಾ ಇರು, ನಾನು ಓದಿ ನನ್ನ ಕನಸನ್ನ ನಾನು ನನಸು ಮಾಡ್ಕೊಂಡಿಲ್ಲ ಅಂದರೆ ನೋಡ್ತಾ ಇರು, ನೀನು ನನ್ನನ್ನು ಇಷ್ಟೊಂದು ಇದು ಮಾಡ್ತಾ ಇದೆಯಲ್ಲ, ನೋಡು ನನ್ನ ಕನಸನ್ನ ಹೆಂಗೆ ನನಸು ಮಾಡ್ಕೊತೀನಿ ಅಂತ ಹೇಳಿ ಬೈತಾಳೆ. ಆಗ ಮಹಾದೇವಂಗೆ ಖುಷಿ ಆಗ್ತಾಯಿದೆ ಮನಸ್ಸಲ್ಲಿ, ಆಹಾ ಹೆಂಗೆ ಅಂದ್ಕೊಂಡೆ ನೀನು ಪ್ರೀತಿಯಿಂದ ಹೇಳಕ್ಕೆ ಬಂದರೆ ಅಪ್ಪನ ಕೇಳು ಅತ್ತೆನ ಕೇಳು ಅಂದರೆ ಕೇಳಲ್ಲ, ಹಂಗೆ ಹಿಂಗೆ ಅಂತ ಇದೆ. ಈಗ ಮಹಾದೇವ ಕೋಪ ಈ ಥರ ಆಟ ಆಡಿಸ್ತಾ ಇರೋದಕ್ಕೆ ಕೋಪ ಮಾಡ್ಕೊಂಡು ನನ್ನ ಮೇಲೆ ಹಠಕ್ಕಾರ ಓದ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅಷ್ಟೇ ಸಾಕು ಕಣಮ್ಮಿ, ನನಗೆ ಹೆಂಗಾದ್ರೂ ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ನನಗೆ ಏನು ಇದು ಕೋಪ ಇಲ್ಲ, ಆದರೆ ನೀನು ನಿನ್ನ ಹಠಚಲನ ಈಗ ಒಪ್ಕೊಂಡಲ್ಲ ನಾನು ಮಾಡ್ತೀನಿ ಅಂತ ನೀನು ಮುನ್ನುಗ್ಗಬೇಕು, ಇದೇ ನನ್ನ ಆಸೆ ಅಷ್ಟೇ, ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ ಅಂತ ಮಹಾದೇವ ಇಲ್ಲಿ ಖುಷಿ ಪಡ್ತಾ ಇದ್ದಾನೆ. ಮತ್ತಿಲ್ಲಿ ರಾಮ್ ಹುಡ್ಕೊಂಡು ಓಡಿ ಬರ್ತಾ ಇದ್ದಾನೆ ಅವಳನ್ನ, ಪ್ರೇಮನ್ನ, ಎಲ್ಲೋದ್ಲು ಪ್ರೇಮ ಅಂತ ಹೇಳಿ. ಪ್ರೇಮ ನೋಡಿದ್ರೆ ಅಲ್ಲಿ ಒಂದು ಬಸ್ ಮೇಲೆ ಹತ್ತು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನು ನೋಡಿದಂಥ ಜನಗಳೆಲ್ಲ ಕೆಳಗಡೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಆಗ ಪ್ರೇಮ ಹೇಳ್ತಾ ಇದ್ದಾಳೆ, ಮಹನೀಯರೇ ಮಹಿಳೆಯರೇ, ನನ್ನ ಹೆಸರು ಪ್ರೇಮ ಅಂತ ಹೇಳಿ. ಒಂದು ಹೆಣ್ಣು ಗಂಡನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ, ಪ್ರೀತಿನಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾಳೆ, ತಂದೆ ತಾಯಿ ಎಲ್ಲನ ಬಿಟ್ಟು ಪ್ರೀತಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾಳೆ, ಆ ಪ್ರೀತಿನ ಗಂಡ ಕೊಡಬೇಕಲ್ವಾ ಅಂತ ಹೇಳ್ತಾಳೆ. ಆಗ ಜನಗಳು, ಹೌದು ಕೊಡಬೇಕು, ಈಗ ನಿಮ್ಗೆ ಯಾರು ಮೋಸ ಮಾಡಿದ್ರು ಅಂತ ಹೋಗಲ್ಲಿ ನಿಂತಿದ್ದೀರಾ ಅಂತ ಕೇಳ್ತಾರೆ ಜನಗಳು. ಆಗ ಪ್ರೇಮ ಹೇಳ್ತಾ ಇದ್ದಾಳೆ, ಅಲ್ಲಿ ನೋಡಿ ಅಲ್ಲಿ ಬರ್ತಾ ಇದ್ದಾನಲ್ಲ ರಾಮ್ ನನ್ನ ಗಂಡ, ಅವನೇ, ನನ್ನ ಮೇಲೆ ಯಾವ ಪ್ರೀತಿನೂ ಇಲ್ವಂತೆ, ಅವನಿಗೆ ಬರೀ ನನ್ನ ಮೇಲಿರೋದು ಸ್ನೇಹ ಅಷ್ಟೇ ಅಂತೆ, ಗೆಳತಿನ ಅಷ್ಟೇ ಅಂತೆ. ಮತ್ತಿಲ್ಲಿ ಪ್ರೇಮ ಬಸ್ ಮೇಲೆ ಹತ್ತು ನಿಂತ್ಕೊಂಡು ಹೇಳ್ತಾ ಇದ್ದಾಳೆ, ಅಲ್ಲ ನೀನು ಈ ಕ್ಷಣನೇ ನನಗೆ ಬಂದು ಪ್ರಪೋಸ್ ಮಾಡಿಲ್ಲ ಪ್ರೇಮ, ನೀನಂದರೆ ನಂಗೆ ತುಂಬ ಇಷ್ಟ ಅಂತ ಬಂದು ಹೇಳಿಲ್ಲ ಅಂದರೆ ನಾನು ಮಾತ್ರ ಈ ಬಸ್ಸಿಂದ ಇಳಿಯಲ್ಲ, ನೀನೆಲ್ಲರೂ ಮುಂದೆ ಹೇಳಬೇಕು ಪ್ರೇಮ ಐ ಲವ್ ಯು ಅಂತ ಜೋರಾಗಿ ಕಿರ್ಚ್ಕೊಂಡು ಹೇಳಬೇಕು ಅಂತ ಹೇಳ್ತಾ ಇದ್ದಾಳೆ. ಆಗ ಜನಗಳೆಲ್ಲ ಹೂನಪ್ಪ ಹೇಳ್ಬಿಡಪ್ಪ, ಇಲ್ಲಾಂದರೆ ಹುಡುಗಿ ನೆಗೆದು ಬಿಡುತ್ತೆ ಹೇಳ್ಬಿಡಪ್ಪ ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ರಾಮು
ಪ್ರೇಮ ಇದೆಲ್ಲ ಪರ್ಸ್ನಲಾಗಿ ಮಾತಾಡ್ಕೊಳ್ಳೋವಂಥ ವಿಷಯ. ಇದನ್ನು 100 ಜನದ ಮುಂದೆ ಏನು ನಿನಗೆ ಮರ್ಯಾದೆ ಇಲ್ವಾ ಪ್ರೇಮ, ಇಳಿ ಪ್ರೇಮ ಅಂತ ಹೇಳ್ತಾ ಇದ್ದಾನೆ. ಆಗ ಪ್ರೇಮ ಹೇಳ್ತಿದ್ದಾಳೆ, ಮರ್ಯಾದೆ ಅಂತ ಇರೋದು ಏನಕ್ಕೆ, ನೀನು ನನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ನಿಜ ಹೇಳಬೇಕು, ಅದನ್ನು ಬಿಟ್ಬಿಟ್ಟು ನೀನು ನನ್ನನ್ನೇ ಆಟ ಆಡಿಸ್ತೀಯಾ, ನನಗೆ ಗೊತ್ತಿಲ್ಲ, ನೀನು ಈಗ 100 ಜನದ ಮುಂದೆ ನೀನಂದರೆ ನಂಗೆ ತುಂಬ ಇಷ್ಟ ಅಂತ ಕಿರ್ಚ್ಕೊಂಡು ಹೇಳಬೇಕು, ಇಲ್ಲ ಅಂದರೆ ನಾನು ಈಗಲೇ ಈ ಬಸ್ ಮೇಲಿಂದ ಜಂಪ್ ಮಾಡಿಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾ ಇದ್ದಾಳೆ. ಆಗ 100 ಜನ ಹೇಳ್ಬಿಡಪ್ಪ ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ಅವ್ನು ಹೇಳ್ದೆ ಹಂಗೆ ನಿಂತಿರ್ತಾನೆ. ಆಗ ಒಂದು ಲೇಡಿ, ಏನಪ್ಪ ನೀನು ಐ ಲವ್ ಯು ಅಂದ್ಬಿಟ್ರೆ ಕರ್ಗೋಗ್ತೀಯ, ಫಸ್ಟ್ ಹೇಳಪ್ಪ ಐ ಲವ್ ಯು ಅಂತ ಅವಳು ಬೈತಾ ಇದ್ದಾಳೆ. ಆದರೂ ಕೂಡ ಅವ್ನು ಹಂಗೆ ನಿಂತಿರ್ತಾನೆ. ಮತ್ತಿಲ್ಲಿ ಕಾವ್ಯ ಮಹಾದೇವನ ಕೇಳ್ತಾ ಇದ್ದಾಳೆ, ಇದೊಂದೇ ಪೇಜಲ್ಲಿ ಬರ್ದಿದ್ಯಾ, ಮಧ್ಯದಲ್ಲಿ ಎಲ್ಲಾದರೂ ಬರ್ದಿದ್ಯಾ, ಹೇಳು ಮಹಾದೇವ ಅಂತ ಹೇಳ್ತಾಳೆ. ಆಗ ಇಲ್ಲಮ್ಮಿ ನಂಗೆ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆಗ ಇವಳು ಕಾವ್ಯ ಬೈತಾ ಇದ್ದಾಳೆ, ಏನು ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಲ್ಲ, ನಾನು ಓದೋದನ್ನು ಅಷ್ಟು ಕೇವಲವಾಗಿ ಮಾತಾಡ್ತೀಯ ನೀನು, ಇದೇ ಲಾಸ್ಟು, ನನ್ನ ಕನಸನ್ನ ನಾನು ಮಾಡ್ಕೋತೀನಿ, ನೀನು ಕೇವಲವಾಗಿ ಮಾತಾಡಬೇಡ ಅಂತ ಬೈತಾಳೆ. ಆಗ ಮಹಾದೇವ, ನನಸು ಇದೆಲ್ಲ ಯಾವುದೂ ಇಲ್ಲ, ನಡಿಯಮ್ಮಿ, ಮದುವೆ ಆದಮೇಲೆ ಹೆಣ್ಣು ಏನೇ ಇದ್ರೂ ಅಡುಗೆ ಮನೆಗೆ ಸೀಮಿತ, ನೀನು ಯಾವತ್ತಾರು ನನಗೊಂದೊಳ್ಳೆ ರುಚಿಯಾದ ಅಡುಗೆ ಮಾಡೋಕ್ಕಿದೆಯಾ, ಫಸ್ಟ್ ಅಡುಗೆ ಮಾಡೋದನ್ನು ಕಲಿಯಮ್ಮಿ, ಹೆಣ್ಣು ಯಾವತ್ತೂ ಸೌಟ್ ಹಿಡಿಯೋಕೆ ಅಷ್ಟೇ ಲಾಯಕ್, ಹೋಗಮ್ಮಿ ಅಂತ ಅವಳು ಹೀಯಾಳಿಸಿ ಮಾತಾಡ್ತಾನೆ. ಅದನ್ನು ಕೇಳಿದಂಥ ಕಾವ್ಯಗೆ ತುಂಬ ಕೋಪ ಬಂದು, ನನ್ನನ್ನು ಹೀಯಾಳಿಸಿ ಮಾತಾಡಬೇಡ ಮಹಾದೇವ, ನನಗೆ ಕೆಟ್ಟ ಕೋಪ ಬರುತ್ತೆ, ನೀನು ನೋಡಿ ಇವತ್ತು ಆಗ್ತಾ ಇರೋ ಸವಾಲು ನಿನ್ನ ಹತ್ರ, ನಾನು ಒಂದು ಹೆಣ್ಣು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತ ಹೇಳ್ತಾ ಇದೆಯಲ್ಲ, ನಾನು ಆಗ್ತಾ ಇದ್ದೀನಿ ಸವಾಲು, ಕೇಳು, ನಾನು ನನ್ನ ಕನಸನ್ನ ಮಾಡ್ಕೊತೀನಿ, ತೋರಿಸ್ತೀನಿ, ಹುಷಾರ್ ಅಂತ ಹೇಳಿ ಕಾವ್ಯ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಮಹಾದೇವ ಅನ್ಕೊತಾ ಇದ್ದಾನೆ, ಓಹೋ ಹೀಗಾದರೂ ಇವಳು ಹಠಾಚಲ ಬಂತು ನನ್ನಿಂದ, ನನಗಿನ್ನೇನು ಬೇಡಮ್ಮಿ, ನೀನು ಒಳ್ಳೆ ಆಫೀಸರ್ ಆಗಿ ಆರಾಮಾಗಿ ಕೂತ್ಕೊಂಡ್ರೆ ಸಾಕು, ನೀನು ನನಗೆ ಅದೇ ಖುಷಿ ಕಣಮ್ಮಿ ಅಂತ ಇವನು ಇಲ್ಲಿ ಖುಷಿ ಪಡ್ತಾ ಇದ್ದಾನೆ. ಪ್ರೇಮ ಇಲ್ಲಿ ಎಲ್ಲರ ಮುಂದೆ ನನಗೂ ಐ ಲವ್ ಯು ಹೇಳಲೇಬೇಕು ಅಂತ ಕೂತಿರ್ತಾಳೆ ಹಠ ಮಾಡಿಕೊಂಡು. ಅದೇ ಸಮಯಕ್ಕೆ ಅವ್ನು ಹಂಗೆ ನಿಂತಿರ್ತಾರೆ, ಇಳಿದ್ಬಿಡು ಪ್ಲೀಸ್ ಪ್ರೇಮ ಅಂತ. ಪೊಲೀಸ್ ಬರ್ತಾರೆ, ಯಾರ್ರೀ ಅವ್ರ ಗಂಡ ಅಂತ ಬರ್ತಾರೆ. ಆಗ ಅವರೇ ಅಲ್ಲಿ ನಿಂತಿರೋರೆ ಅಂತ ಪ್ರೇಮ ಹೇಳ್ತಾಳೆ, ಯಾಕ್ರಿ ಈ ಕಾಲದಲ್ಲಿ ಎಣ್ಣೆ ಸಿಗದೆ ಇರೋವಂಥ ಕಾಲದಲ್ಲಿ ನೀವು ಚಂದಂತೆ ಹೆಂಡತಿ ಸಿಕ್ಕವಳೆ, ಒಂದು ಐ ಲವ್ ಯು ಹೇಳೋಕ್ಕಾಗಲ್ವೇನ್ರಿ, ಹೇಳ್ರಿ ಐ ಲವ್ ಯು ಅಂತ ಹೇಳ್ತಾನೆ. ಆಗ ಸರಿ ಅಂತ ಹೇಳ್ಬಿಟ್ಟು ಇವನು ರಾಮು ಅಲ್ಲಾರೋ ಒಬ್ಬರು ರೋಸ್ ಇಟ್ಕೊಂಡಿರ್ತಾರೆ, ಆ ರೋಸ್ನ ಇಸ್ಕೊಂಡು, ಪ್ರೇಮ ನೀನಂದರೆ ನಂಗೆ ತುಂಬ ಇಷ್ಟ, ನೀನೇ ನನ್ನ ಸರ್ವಸ್ವ, ನೀನಿಲ್ಲದೆ ನನ್ನ ಜೀವನನೇ ಇಲ್ಲ, ನೀನು ನನ್ನ ಉಸಿರು, ನನ್ನ ಜೀವ, ಐ ಲವ್ ಯು ಪ್ರೇಮ, ಐ ಲವ್ ಯು ಸೋ ಮಚ್ ಪ್ರೇಮ ಅಂತ ಹೇಳ್ತಾನೆ. ಆಗ ಅವಳು ಸರಿ ಆಯಿತು ಅಂತ ಒಪ್ಕೊತಾಳೆ. ಮತ್ತಿಲ್ಲಿ ಕಾವ್ಯ ಅವಳ ಸೈಂಟಿಸ್ಟ್ ಆಗೋದಕ್ಕೆ ಮುಂದೆ ಹೆಜ್ಜೆ ಹಾಕಿ ಕಾಲೇಜ್ ಅಡ್ಮಿಷನ್ಗೆ ಅಂತ ಫೋನ್ ಮಾಡ್ತಾ ಇದ್ದಾಳೆ. ನನ್ನ ಹೆಸರು ಕಾವ್ಯ ಅಂತ, ಆಸ್ಟ್ರೋಫಿಸಿಕ್ಸ್ಗೆ ಏನಾದರೂ ಅಡ್ಮಿಷನ್ಸ್ ಇದೆಯಾ ಅಂತ ಕೇಳ್ತಾಳೆ. ಆಗ ಅವರು ಅಡ್ಮಿಷನ್ಸ್ ಖಾಲಿಯಾಗಿದೆ ಅಂತ ಹೇಳ್ತಾರೆ. ಕಾವ್ಯ ಸರಿ ಅಂತ ಹೇಳಿ ಮತ್ತೆ ಬೇರೆ ಕಾಲೇಜ್ಗೆಲ್ಲ ಕಾಲ್ ಮಾಡ್ಕೊಂಡು ಕೇಳ್ತಾಳೆ, ಹೋಗ್ಲಿ ಅಟ್ಲೀಸ್ಟ್ ಮ್ಯಾನೇಜ್ಮೆಂಟ್ ಸೀಟ್ ಇದೆಯಾ ಅಂತ. ಅವ್ರು ಯಾವುದೂ ಇಲ್ಲ, ಅಡ್ಮಿಷನ್ಸ್ ಲಾಸ್ಟ್ ಆಗೋಯ್ತು ಅಂತ ಹೇಳ್ತಾರೆ. ಆಗ ಕಾವ್ಯ ತುಂಬ ಬೇಜಾರು ಮಾಡ್ಕೊಳ್ತಾಳೆ, ಅಯ್ಯೋ ಕಾವ್ಯ ನೀನು ತುಂಬ ಲೇಟ್ ಮಾಡ್ಕೊಂಬಿಟ್ಟಿಯಲ್ಲೇ, ನಿನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟಲ್ಲ, ಏನು ಮಾಡಲಿ ನಾನೀಗ ಅಂತ ತುಂಬ ಅಳ್ತಾ ನಿಂತಿರ್ತಾಳೆ. ಅದನ್ನು ನೋಡಿದಂಥ ಮಹಾದೇವ, ಅಯ್ಯೋ ನೀನು ಅಳ್ಬೇಡ ಅಮ್ಮಿ, ಮನಸಲ್ಲೇ ಅನ್ಕೊತಾ ಇದ್ದಾನೆ, ನೀನು ಅಳ್ಬೇಡ ಅಮ್ಮಿ, ಅದು ನಿನ್ನ ಹತ್ರ ನನಗೆ ಸಹಿಸೋಕ್ಕಾಗಲ್ಲ, ಈ ಲೋಕದ ಕಣ್ಗೆ ಮಹಾದೇವ ಕೆಟ್ಟವನ ಥರ ಕಾಣಿಸ್ಬೋದು ನಿನ್ನ ಪ್ರಕಾರ, ಆದರೆ ನಾನು ನಿನ್ನ ಜೀವನದಲ್ಲಿ ಯಾವಾಗಲೂ ನಾನು ಇದ್ದೇ ಇರ್ತೀನಿ, ನೀನು ಓದಿಗೆ ಸಾಥ್ ನೀಡ್ತೀನಿ, ನೀನು ಅಳ್ಬೇಡ ಕಣಮ್ಮಿ, ಇಷ್ಟಪಟ್ಟಂಥ ಕಾಲೇಜಲ್ಲಿ ನೀನು ಗೊತ್ತಿಲ್ಲದಂಗೆ ನಾನು ಸೀಟ್ ಕೊಡ್ತೀನಮ್ಮಿ ಅಂತ ಹೇಳಿ ಪಣ ತೊಡ್ತಾನೆ. ಮತ್ತಿಲ್ಲಿ ಪ್ರೇಮ, ನನಗೆ ಇನ್ನೊಂದು ಸ್ವಲ್ಪ ಪ್ರಪೋಸ್ ಮಾಡು ಅಂತ ಕಿರ್ಚ್ಕೊತಿದ್ದಾಳೆ. ಆಗ ಅವ್ನು ಹೇಳ್ತಾ ಇದ್ದಾನೆ, ನೀನು ನನ್ನ ಪ್ರಪಂಚ, ನೀನು ನನ್ನ ಜೀವ ಎಲ್ಲ, ನೀನು ಬರೀ ನನ್ನ ಸ್ನೇಹಿತೆ ಅಲ್ಲ, ನನ್ನ ವೈಫು, ನನ್ನ ಪ್ರೀತಿ ಎಲ್ಲ ನೀನೇ, ಐ ಲವ್ ಯು ಸೋ ಮಚ್ ಪ್ರೇಮ ಅಂತ ಕಿರ್ಚ್ಕೊತಾನೆ. ಪ್ರೇಮಂಗೆ ತುಂಬ ಖುಷಿಯಾಗಿ ಐ ಲವ್ ಯು ಸೋ ಮಚ್ ರಾಮು ಅಂತ ಹೇಳಿ ಆ ಬಸ್ ಮೇಲಿಂದ ಕೆಳಗಡೆ ಇಳಿತಾ ಇದ್ದಾಳೆ. ಮತ್ತಿಲ್ಲಿ ಮಹಾದೇವ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಹೋಗಿ, ದಯವಿಟ್ಟು ನನ್ನ ಹೆಂಡ್ರಿಗೆ ಒಂದು ಸೀಟ್ ಕೊಡಲೇಬೇಕು ನೀವು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ಈ ವರ್ಷದ ಅಡ್ಮಿಷನ್ಸ್ ಕ್ಯಾನ್ಸಲ್ ಆಗಿಬಿಟ್ಟಿದೆ, ಮುಗ್ದೋಗಿದೆ, ಇನ್ನು ಮುಂದಿನ ವರ್ಷ ಟ್ರೈ ಮಾಡೋಕ್ಕೆ ಹೇಳಪ್ಪ ನಿನ್ನ ಹೆಂಡ್ತಿಗೆ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ಹೊಂಟೋಗ್ತಾರೆ. ಇವ್ನು ಸರಿ ಅಂತ ಹೇಳಿ ಅಲ್ಲೇ ಧರಣಿ ಮಾಡೋದಕ್ಕೆ ಕುತ್ಕೊಂತ, ನನ್ನ ಹೆಂಡ್ತಿಗೆ ಸೀಟ್ ಕೊಡಲೇಬೇಕು ನೀವು ಅಂತ ಹೇಳಿ. ಇದಿಷ್ಟು ಬಂದು ಇವತ್ತಿನ ಪ್ರೇಮ ಕಾವ್ಯ ಎಪಿಸೋಡ್. ಫ್ರೆಂಡ್, ನಾಳಿನ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.